ನಮಸ್ಕಾರ, ಹಲೋ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈಗಾಗಲೇ ನೀವು ಮೋಕ್ ರಿಸಲ್ಟ್ಗಳನ್ನು ನೋಡ್ಕೊಂಡಿದ್ದೀರಿ. BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 1ನೇ ತಾರೀಕಿಗೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಸೊ 1ನೇ ರೌಂಡಲ್ಲಿ ಮತ್ತು 2ನೇ ರೌಂಡಲ್ಲಿ ಕೂಡ ಮೋಕಲ್ಲಿ ಸೀಟ್ ಸಿಕ್ಕಿದೆ ನಮಗೆ. ಬಟ್ ನಮಗೆ ಇಷ್ಟ ಇಲ್ಲ, ಅದನ್ನು ಹೆಂಗೆ ಕ್ಯಾನ್ಸಲ್ ಮಾಡಬೇಕು, ಆನ್ಲೈನ್ ಮುಖಾಂತರ ಮಾಡಬೇಕಾ, ಏನು ಮಾಡಬೇಕು ಅಂಥೇಳಿ ವಿದ್ಯಾರ್ಥಿಗಳಲ್ಲಿ ನನಗೆ ಲೈವಲ್ಲಿ ಬಂದ ಕಾಮೆಂಟ್ ಹಾಕಿದ್ರು. ಜೊತೆಗೆ ಕಾಮೆಂಟ್ಸ್ ಕೂಡ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶವನ್ನು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೇನೆ. ಸೊ ಯಾರಿಗೆ ಸೀಟ್ ಈಗಾಗಲೇ ಮೋಕಲ್ಲಿ ಬಂದಿದೆ, ಇನ್ ಕೇಸ್ ಆಫ್ ನಿಮಗೆ ಅದು ಇಷ್ಟ ಇಲ್ಲಪ್ಪ, ಉದಾಹರಣೆಗೆ BSc ನರ್ಸಿಂಗ್ ಸೀಟ್ ಸಿಕ್ಕಿದೆ, ಆ ಸೀಟ್ ನಿಮಗೆ ಇಷ್ಟ ಇಲ್ಲ, ನೀವು ನೆಕ್ಸ್ಟ್ ಮುಂದಿನ ರೌಂಡಿಗೆ ಹೋಗಬೇಕಾಗಿದೆ, ಹೌದಾ, ನಿಮಗೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಇಷ್ಟವೂ ಇಲ್ಲ, ಆ ಕಾಲೇಜ್ ಬೇಡವೇ ಬೇಡ, ಬಟ್ ಅದು ನಿಮಗೆ ಮೋಕಲ್ಲಿ ಬಂದಿದೆ, ಮುಂದೆ ನಿಮಗೆ ಫೈನಲಲ್ಲಿ ಕೂಡ ಅದೇ ಬಂದರೆ ಅದನ್ನು ಹೆಂಗೆ ಕ್ಯಾನ್ಸಲ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ನಿಮ್ಮೆಲ್ಲದಿರುವಂಥ ಪ್ರಶ್ನೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ಬಂದಿದ್ದೇನೆ. ಇವಾಗ ಇಲ್ಲಿ ನಿಮ್ಮ KSETಗೆ ಇದು KCET ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಏನು 3ನೇ ಆಪ್ಷನ್ ಇದೆ ನೋಡಿ, FAQ ಇದೆಯಲ್ಲ, FAQಗೆ ಅದಕ್ಕೆ ಆಪ್ಷನ್ ಎಂಟ್ರಿ ಮೋಕ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದರೆ ನೀಟಾಗಿ ಕೆಳಭಾಗದಲ್ಲಿ ಅದನ್ನು ನಮಗೆ ಓದಿ ಹೇಳ್ತೀನಿ ಈಗ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಈ ಒಂದು PDF ಒಳಗಡೆ ಎಲ್ಲ ಈಗ ಸಂಬಂಧಿಸಿದಂಥ ಈ ಒಂದು ಕೌನ್ಸ್ಲಿಂಗ್ಗೆ ಸಂಬಂಧಿಸಿದಂಥ ನೀವು ಏನು ಡೌಟ್ ಇದ್ದಲ್ಲ, ಇಲ್ಲಿ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡಿದ್ದಾರೆ. ಇಲ್ಲಿ ನಾನು ಎಲ್ಲನೂ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ನಮಗೆ ಬೇಕಾಗಿರುವಂಥದ್ದು ಸೀಟ್ ಸಿಕ್ಕಿದೆ, ಆದರೆ ಇಷ್ಟ ಇಲ್ಲ, ನಮಗೆ BSc ನರ್ಸಿಂಗ್ ಕೋರ್ಸೇ ಬೇಡ, ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾತ್ರ ನಾನು ಇಲ್ಲಿ ತೊಗೊತೇನೆ. ರಿಮೈನಿಂಗ್ ನಿಮ್ಗೆ ಬೇಕಂತಂದರೆ ನೀವು ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಓದ್ಕೊಳ್ಬೋದು. ಓಕೆ, ಇಲ್ಲಿ ಇಂಗ್ಲೀಷಲ್ಲಿದೆ. ಫಸ್ಟ್ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಕನ್ನಡಕ್ಕೆ ಹೋಗ್ತೀನಿ. ಫಸ್ಟಿಗೆ ಏನಂದರೆ ಇಲ್ಲಿ ಇದು ಕ್ವಶನ್ ಏನಿದೆಯಪ್ಪ ಅಂದ್ರೆ, ಸೊ ವಿಚ್ ಚೂಸ್ ಐ ಹ್ಯಾವ್ ಟು ಸೆಲೆಕ್ಟ್ ಆಫ್ಟರ್ ಪಬ್ಲಿಷ್ಡ್ ದ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್, ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಚಾಯ್ಸ್. ನಾನು ಇದರಲ್ಲಿ ಯಾವ ಚಾಯ್ಸನ್ನು ಮಾಡ್ಕೋಬೇಕು, ಸೊ ಮೊದಲನೇ ಸುತ್ತಿನಲ್ಲಿ ನನಗೆ ಸೀಟ್ ಹಂಚಿಕೆಯಾದ ನಂತರ ನಾನು ಯಾವುದು ಚಾಯ್ಸನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ 1ನೇದರಲ್ಲಿ ಏನಿದೆ ಅಂದರೆ 100% ನಾನು ಹ್ಯಾಪಿ ಇದ್ದೀನಿ, ನನಗೆ ಸೀಟ್ ಸಿಕ್ಕಿರುವಂಥ ನನಗೆ ಕಾಲೇಜು ಮತ್ತು ಸೀಟ್ ಇಷ್ಟ ಆಗಿದೆ. ಸೊ ಹೀಗಾಗಿ ನಾನು ಮುಂದಿನ ರೌಂಡಿಗೆ ಹೋಗೋದಿಲ್ಲ, ನಾನಿಲ್ಲಿ ಫೀಸನ್ನು ಪೇ ಮಾಡ್ತೀನಿ ಅಂತಂದರೆ ಒಂದನೇ ಚಾಯ್ಸನ್ನು ಮಾಡ್ಕೋಬೇಕು. 2ನೇದು ಸ್ಯಾಟಿಸ್ಫೈಡ್ ವಿತ್ ಅಲೋಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್ ಬೈ ಹೋಲ್ಡಿಂಗ್. ನಾನು ಹೋಲ್ಡಲ್ಲಿಟ್ಟು ಅಂದರೆ ಇದಕ್ಕಿಂತ ಚೆನ್ನಾಗಿ ಏನಾದರೂ ಕಾಲೇಜ್ ಸಿಗ್ಬೋದು ಅಂತ ಹೋಲ್ಡಲ್ಲಿಟ್ಟು ಹೋಗ್ತೀನಿ ಅಂದರೆ 2ನೇ ಚಾಯ್ಸ್. 3ನೇ ಚಾಯ್ಸ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಅಲೋಟೆಡ್ ಸೀಟ್, ನನಗೆ ಸೀಟ್ ಇರುವಂಥ ಸೀಟ್ ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಅದನ್ನು ಸರೆಂಡಿಂಗ್ ಮಾಡಿ ಸೀಟ್ ಅದನ್ನು ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತಂದರೆ 3ನೇ ಚಾಯ್ಸ್. 4ನೇ ಚಾಯ್ಸ್ ಏನಂತಂದರೆ ಈ KEದ ಸಹವಾಸನೇ ಬೇಡ, ನನಗೆ ಬೇಡವೇ ಬೇಡ ಮರೆ, ನಾನು ದೀಡ್ ನಮಸ್ಕಾರ ಹಾಕ್ತೀನಿ ಅಂತಂದರೆ 4ನೇ ಚಾಯ್ಸ್. ಸೊ ಇಲ್ಲಿ ಅದೇ ಕನ್ನಡದಲ್ಲಿದೆ, ಇಲ್ಲಿ ನಮಗೆ ಓದಿದ್ದನ್ನು ಹೇಳ್ತೀನಿ. 1ನೇ ಚಾಯ್ಸ್ ಏನು ಹೇಳುತ್ತೆ ಅಂತಂದರೆ, 1ನೇದು ಚಾಯ್ಸ್ 1 ಒಳಗಡೆ ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸ್ 100% ಸಂತೋಷವಾಗಿದೆ, ತೃಪ್ತಿಕರವಾಗಿದೆ, ಓಕೆ ಆಗಿದೆ, ನಿಗದಿತ ಶುಲ್ಕವನ್ನು ಪಾವತಿಸುವ ಮೂಲಕ ಕಾಲೇಜಿನ ಪ್ರವೇಶ ಪಡೆಯಲಾಗುವುದು, ಮುಂದಿನ UG CET ನೀಟಲ್ಲಿ ಸುತ್ತಿನ ಭಾಗವಹಿಸಲು ಆಸಕ್ತಿ ಇಲ್ಲ ಅಂದರೆ 1ನೇ ರೌಂಡ್. ಅಂದರೆ ಈಗ ಸೀಟ್ ಸಿಕ್ಕಿದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ 1ನೇ ರೌಂಡ್. 2ನೇ ಚಾಯ್ಸಲ್ಲಿ ಏನಿದೆ ಅಂತಂದರೆ ಹಂಚಿಕೆಯಾದ ಕಾಲೇಜು ಕೋರ್ಸು ತೃಪ್ತಿಯಾಗಿದೆ, ಆದರೆ ಇನ್ನೂ ಸ್ವಲ್ಪ ಅಂದರೆ ನನಗೆ ಸ್ಯಾಟಿಸ್ಫೈಡ್ ಇದ್ದೀನಿ, ಆದರೆ ಇನ್ನೂ ಸ್ವಲ್ಪ ಚಾನ್ಸ್ ಇದೆಯಲ್ಲ, ಇನ್ನೊಂದು ಸೀಟ್ ಸಿಗಬೇಕಿತ್ತು ನನಗೆ, ಇದೇ ಕಾಲೇಜ್ ಬೇಕಿದೆ, ಒಳ್ಳೇದಿರ್ತಿತ್ತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಹೋಲ್ಡಲ್ಲಿ ಇಟ್ಟು, ಹೌದಲ್ಲ, ಅದನ್ನು ಹೋಲ್ಡಲ್ಲಿ ಇಟ್ಟು ನೀವು ಏನು ಮಾಡ್ಬೋದು, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. 3ನೇ ಚಾಯ್ಸ್ ವೆರಿ ಇಂಪಾರ್ಟೆಂಟ್ ರೀ, ನಿಮಗೆ ಸಂಬಂಧಿಸಿದರೆ ವೆರಿ ಚಾಯ್ಸ್ ಏನಿದೆ ಅಂದರೆ ಇಲ್ಲಿ 3ನೇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಅದನ್ನು ಓದಿ ಹೇಳಿಬಿಡ್ತೀನಿ ನಾನು. 3ನೇದರಲ್ಲಿ ಓಕೆ, ಹಂಚಿಕೆಯಾದ ಕಾಲೇಜು ಕೋರ್ಸು ಆಸಕ್ತಿ ಇಲ್ಲ, ನನಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಇಲ್ಲ, BSc ನರ್ಸಿಂಗ್ ಸೀಟ್ ಸಿಕ್ಕಿದೆ ಆದರೆ ನನಗೆ ಇಷ್ಟ ಇಲ್ಲ, ಸೊ ಈ ಸೀಟನ್ನು ಸೀಟನ್ನು ಬಿಟ್ಟು ಕೊಡ್ತೀನಿ, ಯಾವುದೇ ಸೀಟನ್ನು ಇರಿಸಿಕೊಳ್ಳದೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಅಂದರೆ ನಾನು ಯಾವುದನ್ನು ಕೂಡ ಹೋಲ್ಡಲ್ಲಿ ಇಡಕ್ಕೂ ಹೋಗೋದಿಲ್ಲ, ನನಗೆ ಸಿಕ್ಕಿರುವಂಥ ಸೀಟು ಬೇಡ, ಕಾಲೇಜು ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ ಅಂದರೆ 2nd ರೌಂಡಿಗೆ ಹೋಗ್ತೇನೆ ಅಂತಂದರೆ ನೀವು ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ನನಗೆ BSc ನರ್ಸಿಂಗ್ ಸೀಟ್ ಸಿಕ್ಕ ಮೇಲೆ ನಾನು AHS ಮಾಡಬೇಕಂತ ಮಾಡಿದ್ದೀನಿ, ಏನು ಮಾಡಬೇಕು ಅಂದರೆ ನಿಮಗೆ ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ಬೇಕಲ್ಲ ನೀವು, ಸೊ ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಹೋಗ್ಬೇಕಂದ್ರೆ ನೀವು ಇಲ್ಲಿ ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೀಟ್ ಸಿಕ್ಕಿದೆ ನಿಮಗೆ BSc ನರ್ಸಿಂಗ್, ಆದರೆ ನೀವು AHSಗೆ ಹೋಗಬೇಕಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳೋದು. ಮತ್ತು ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟರೆ, ನಮ್ಮ AHS ಅನ್ನು ಏನಾದರೂ ಬಿಟ್ಟರೆ, AHS ಅನ್ನು ಬಿಟ್ಟರೆ
ನೀವು ಅಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಬಿಟ್ಟಿಲ್ಲಪ್ಪ ಅಂತಂದರೆ ಇಲ್ಲಿ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡೋದು. ಮತ್ತು ಅಲ್ಲಿ ನಿಮಗೆ ಸೇಮ್ ಪ್ರೊಸೀಜರ್. ಕಾಲೇಜ್ ಸಿಗಲಿಲ್ಲ ಅಂದರೆ ನೀವು ಏನು ಮಾಡೋದು, HS ಗೆ ಹೋಗ್ಬೋದು. ಹೋಪ್ ಇದು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.